ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈಗ ನಿಮ್ಮ ಮುಂದೆ ನಾನಿಟ್ಟಿರೋಂಥ ವಸ್ತು ಒಂದು ಅತ್ಯುತ್ತಮವಾದ ಆಗ್ರೋ ಬೇಸ್ಡ್ ಪ್ರಾಡಕ್ಟ್, ಲಾವಂಚ ಬೇರು. ಸಾಮಾನ್ಯವಾಗಿ ಲಾವಂಚ ಗೊತ್ತಿರುತ್ತೆ ಎಲ್ಲರಿಗೂ, ಆದರೆ ಯೂಸಸ್ಸು ಮಾಡೋಕ್ಕೆ ಕೆಲವ್ರು ಹೆದರ್ತಾರೆ. ಅದ್ರ ಉಪಯೋಗ ಯಾವ ಥರ ಮಾಡಬೇಕು, ಏನು ಮಾಡಿದ್ರೆ ತಪ್ಪಾಗುತ್ತೆ, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಜಿಜ್ಞಾಸೆಯಲ್ಲಿರೋದ್ರಿಂದ ಲಾವಂಚ ನೋಡಿದ್ರು ಅದನ್ನು ಉಪಯೋಗಿಸೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡೋದಿದೆ. ಆದರೆ ಏನಿದು, ಇದ್ರ ಹೆಲ್ತ್ ಬೆನಿಫಿಟ್ಸ್ ಏನು ಮತ್ತು ಇದನ್ನು ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ನನಗೆ ತಿಳಿದಿರುವಂಥ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳ್ತೀನಿ. ಯಾಕಂದರೆ ನಾನೇನು ಅಳವಡಿಸ್ಕೊಳ್ತೀನಿ, ನಾನು ಮತ್ತು ರೆಗ್ಯುಲರಾಗಿ ಏನು ಉಪಯೋಗಿಸ್ತಿರ್ತೀನಿ, ಮತ್ತು ಇದನ್ನು ಬೇರೆಯವರಿಗೂ ನಾನು ಹೇಳಿದಾಗ ಅದು ಒಳ್ಳೆ ಪರಿಣಾಮ ಬೀರಿರುತ್ತೆ. ಅವರು ಬಂದು ಹೇಳಿ ಮತ್ತೆ ನನ್ನ ಹತ್ರ ತೊಗೊಂಡು ಹೋಗ್ತಾರೆ. ಅಂಥದ್ದೆಲ್ಲ ಉದಾಹರಣೆ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಿರೋದು. ಇದು ಲಾವಂಚದ್ದು ಗಿಡ ಸೇಮು ಒಂಥರ ಹುಲ್ಲೆಲ್ಲ ಇರುತ್ತೆ, ನೇಪಿಯರ್ ಹುಲ್ಲು ಅಥವಾ ಇದು ಯಾವುದದು ಲೆಮನ್ ಗ್ರಾಸ್ ಥರ, ಮತ್ತು ಇದಿರುತ್ತಲ್ಲ ದರ್ಬೆ ಹುಲ್ಲು, ಆ ಥರ ಒಂದು 2 ಅಡಿ 2.5 ಅಡಿ ಎತ್ತರ ಅದು ಬೆಳೆಯೋಂಥದ್ದು. ನಮಗೆ ಹುಲ್ಲಿನ ಬಗ್ಗೆ ಏನು ಬೇಡ, ಹುಲ್ಲೇನು ನಮಗೆ ಅಷ್ಟು ಯೂಸಸ್ ಇಲ್ಲ. ಅದು ಮೇಲಿಂದ ಹೀಗೆ ಕೆಳಗಡೆ ನಾವು ಬೆರಳು ಹಿಂಗೆ ತರ್ಕೊಂಬಂದರೆ ಕೊಯ್ದಂಗೆ ಅಷ್ಟು ರಫ್ ಇರುತ್ತೆ, ಹಲ್ ಥರ ಅದು ಕೊಯ್ಯುತ್ತದು. ಮತ್ತು ಅದು ದನ ಮೇವು ಸಹಿತ ಆಗಲ್ಲ ಅದು, ಮತ್ತು ಅದು ಯಾವ ಸುವಾಸನೆಯೂ ಇರಲ್ಲ, ಏನಿಲ್ಲ. ಹಾಗಾಗಿ ನಮಗೆ ಲಾವಂಚದ ಹುಲ್ಲು ಬಗ್ಗೆ ನಾವು ಏನು ಉಪಯೋಗಿಸ್ತಾ ಇರೋದ್ರಿಂದ ಲಾವಂಚನ ಹಲವಾರು ರೀತಿಯಲ್ಲೇ ಉಪಯೋಗಿಸೋದನ್ನು ನಾವು ಮಾಡಬಹುದು ಅಂತ. ಯಾವುದೇ ಥರದಲ್ಲೂ ಕೂಡ ಇದು ಎಫೆಕ್ಟ್ ಇರೋದಿಲ್ಲ. ಆದರೆ ನಾನು ಹೇಳೋದಾದರೆ ಇದು ಬಹಳ ತಂಪಾಗಿ ದೇಹವನ್ನು ತಂಪಾಗಿಡುವಂಥದ್ದು ಇದನ್ನು ಉಪಯೋಗಿಸೋದ್ರಿಂದ. ಹಾಗಾಗಿ ನಾನು ಹೇಳೋದು, ತುಂಬ ತಂಪು ದೇಹದವರು ಇದನ್ನು ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳಿ. ನಾವು ದಿನನಿತ್ಯ ಇಲ್ಲಿ ಎಷ್ಟೋ ಜನ ಬರ್ತಾರೆ. ನಾನು ಹೇಳಿದ್ನಲ್ಲ, ನಂದೊಂದು ಆಗ್ರೋ ಪ್ರಾಡಕ್ಟ್, ಕೃಷಿ ಉತ್ಪನ್ನ ವಸ್ತುಗಳದ್ದು ಒಂದು ಸಂಗ್ರಹ ಎಲ್ಲ ಇದೆ ಅಂತ. ನನಗೆ ಇದೆಲ್ಲ ನಾನು ಕೆಲವು ಟಿಪ್ಸು ಹೇಳ್ತೀನಿ, ಯಾಕಂದರೆ ನಾನೇನು ಉಪಯೋಗಿಸ್ತೀನಿ ಅದನ್ನು ಹೇಳ್ತಾ ಇರ್ತೀನಿ. ರೆಗ್ಯುಲರು ಅನ್ನೋಕ್ಕಿಂತ ಈ ಬೇಸಿಗೆಲೇ ಅತೀ ಉಷ್ಣ ಆದಾಗ ಕೆಲವರಿಗೆ ಅನಾವಶ್ಯಕ ಬೆವರು ಹೋಗ್ತಾ ಇರುತ್ತೆ, ಸುಮ್ಮನೆ ಕಂಕ್ಳೊಳಗೆ, ಬೆನ್ನಲ್ಲೇ, ಮುಖದಲ್ಲೇ. ಪಾಪ ಅವ್ರಿಗೆ ಮಾತಾಡ್ಬೇಕಾದ್ರೆ ತುಂಬ ಅದನ್ನು ಒರೆಸ್ಕೊತ ಮಾತಾಡಬೇಕು, ಅವರು ಮುಕ್ತವಾಗಿ ಮಾತಾಡೋಕ್ಕೆ ಆಗಲ್ಲ, ಆ ಥರ ಬೆವರು ಹೋಗ್ತಾ ಇರುತ್ತೆ. ಆಮೇಲೆ ಸುಸ್ತಾಗ್ತಿರುತ್ತೆ ಅವರಿಗೆ. ಅಂಥ ಸಂದರ್ಭದಲ್ಲೇ ನಾನು ಅದನ್ನು ಅವರಿಗೆ ಸಜೆಸ್ಟ್ ಮಾಡೋದು ಏನಂದರೆ, ಒಂದಿಷ್ಟು ಒಂದು 5 ಗ್ರಾಮು 10 ಗ್ರಾಮ್ ಹಗೂರ, ಇದು ತುಂಬ ಹಗೂರ ಇದು ನೋಡಿ. ಇದು ಬೇರೆ ಇಲ್ಲಿಂದ ಭಾರಿ ಗಟ್ಟಿ, ಅಂದರೆ ಇದು ಇಲ್ಲಿ ಕೀಳ್ಬೇಕಾದ್ರೆ ಕತ್ರಿನೇ ತೊಗೊಬೇಕು ನಾವು. ಹಾಗೆ ಕೈಯಲ್ಲಿ ಕಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕೈಗೆ ತರಿಯುತ್ತೆ, ಅಷ್ಟೊಂದು ಈಸಿಯಾಗಿ ಬರಲ್ಲ. ಅಂದರೆ ಇದು ಈ ಜೊಂಡು ಥರ ಇದೆ ನೋಡಿ. ಇಲ್ಲಿ ಒಂದು ಕತ್ರಿ ತೊಗೊಂಡು ನೋಡಿ, ಇದೊಂದು 5 ಗ್ರಾಮು ಇರುತ್ತೆ ಅಂದ್ಕೊಳ್ಳಿ, 5 ಗ್ರಾಮು ಎಷ್ಟು, ಈ ಥರದ್ದು ಒಂದು ಹೀಗೆ ಕಟ್ಟಾಗಿರುತ್ತದು. ಇದು ಬರೀ ಒಂದೇ ಗಿಡದಲ್ಲಿ ಸಿಕ್ಕಿರೋಂಥದ್ದು. ಇದು ಒಂದೇ ಗಿಡದಲ್ಲೇ ಏನಂದರೆ, ಇದನ್ನು ನಾವು ಅಲ್ಲಿ ಹುಲ್ಲು ಸುಮಾರು ಆಳಕ್ಕೆ ಹೋಗ್ಬಿಟ್ಟಿರುತ್ತೆ, ಇದು ಮೇಲ್ಮೇಲೆ ಬಿಟ್ಟಿರಲ್ಲ ಇದು. ಅದನ್ನು ಈ ಥರ ಒಣಗಿಸಿ ಚೆನ್ನಾಗಿ ತೊಳೆದು ಒಂದು 3-4 ದಿನ ನೆರಳು ಬಿಸಿಲಲ್ಲಿ ಒಣಗಿಸಿದಾಗ ಆಗೋಂಥದ್ದು. ಇದನ್ನು ನಾವು ಎಷ್ಟು 2, 3, 4 ವರ್ಷ ಇಟ್ಟರು ಏನಾಗಲ್ಲ. ನಾನು ಇವಾಗಲೂ ರೇಷ್ಮೆ ಸೀರೆ ಬಟ್ಟೆ ಎಲ್ಲ ಇದೆಯಲ್ಲ, ಅದ್ರ ಗಂಟಲ್ಲೇ ನಾನು ಈ ಥರದ್ದೊಂದು ದಪ್ಪನೇದು ಹೀಗೆ ಒಂದು ಕರ್ಚೀಫಲ್ಲೇ ಹಿಂಗೆ ಸುತ್ತಬಿಟ್ಟು ಎಷ್ಟೋ ವರ್ಷ ಆಗಿದೆ ನಾನಿಟ್ಟು. ಅಂದರೆ ತೆಗೆದು ನೋಡ್ತಿರ್ತೀನಿ ಅವಾಗವಾಗ. ಅದು ನೋಡ್ದಂಗೂ ಸುವಾಸನೆ ಅಂತೂ ಹಾಗೇ ಇರುತ್ತೆ, ತುಂಬ ಪರಿಮಳ, ತುಂಬ ಸುವಾಸನೆ ಇದು. ಹಾಗಾಗಿ ಇದು ತುಂಬ ಸ್ವೆಟ್ಟಿಂಗ್ ಆಗೋರಿಗೆ ಏನು ಮಾಡಬೇಕು, ಕಷಾಯನೂ ಅಲ್ಲ, ಅದೊಂಥರ, ನನ್ನ ಕಷಾಯ ಅಂದರೆ ತುಂಬ ಜನ ಮುಖ ಹೆಣ್ತಾರೆ ಕಷಾಯನ ಅಂತ. ಅದನ್ನು ಬೇಕಾದ್ರೆ ಟೀ ಅಂತ ಬೇಕಾದ್ರೆ ಹೇಳ್ಬೋದು, ಒಂದು ಪಾನೀಯ ಅಂತ ಹೇಳ್ಬೋದು. ಇವಾಗ ನಾವು ಲೆಮನ್ ಗ್ರಾಸ್ ಟೀ ಎಲ್ಲ ಹೇಗೆ ಮಾಡ್ಕೋತೀವಿ, ನಿಂಬೆ ಹುಲ್ಲಿಂದು ಒಂದು ಟೀ ಮಾಡ್ಕೋತೀವಲ್ಲ, ಅದೇ ಥರ ಒಂದು 2 ಲೋಟ ನೀರಿಟ್ಬಿಟ್ಟು ಈ ಥರ ಇದರೊಳಗೆ ಒಂದು ಅರ್ಧ ಇಷ್ಟು ಇದೇನು ಒಂಚೂರು ಜಾಸ್ತಿ ಹಾಕಿದ್ರೂ ಏನಾಗಲ್ಲ, ಚೂರು ಕಡಿಮೆ ಹಾಕಿದ್ರೂ ಏನಾಗಲ್ಲ. ಒಂದಿಷ್ಟು ಈಗ ಇದೊಂದು ಇದೆಯಲ್ಲ,
ಇದರೊಳಗೆ ಒಂದಿಷ್ಟು ಕಟ್ ಮಾಡಿಬಿಟ್ಟು ಹಾಕಿ ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕು. ಏನು ತುಂಬ ಕುದಿಸ್ಬೇಕು ಅಂತ ಇಲ್ಲ. ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಏನು ಮಾಡ್ತೀನಿ, ನನಗೊಂದು ಸ್ವಲ್ಪ ರುಚಿ ಬೇಕು. ನಾನು ಏನು ಮಾಡ್ತೀನಿ, ಸೋಸಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಇದಿರುತ್ತೆ ನೋಡಿ, ಪ್ಯೂರ್ ಬೆಲ್ಲ, ಸಾವಯವ ಬೆಲ್ಲ, ಅಥವಾ ನಿಮ್ಗೆ ಬೇಕಾದ್ರೆ ಸಕ್ಕರೆ, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಒಳ್ಳೆ ಗಟ್ಟಿ ಹಾಲು ಹಾಕ್ಕೊಂಡ್ಬಿಡ್ಬೇಕು. ಭಾರಿ ಚೆನ್ನಾಗಿರುತ್ತೆ, ಭಾರಿ ವೆರಿ ಟೇಸ್ಟಿ ಅದು. ಅದನ್ನು ನೀವು ನಿಯಮಿತವಾಗಿ ವಾರದಲ್ಲೇ 2 ದಿನ 3 ದಿನ ಕುಡಿತಾ ಬಂದರೆ ಅತಿಯಾದ ಬೆವರು ಹೋಗುತ್ತೆ. ಆ ಬೆವರಿಂದ ಮೈ ಬೆವರು ವಾಸನೆ ಬರೋದು, ಇರಿಟೇಷನ್ ಆಗೋದು, ಅಕ್ಕಪಕ್ಕದವರು ಅವರಿಗೆ ಏನು ಪಾಪ ನಾವೇನು ಮಾತಾಡ್ತಿದ್ರೆ ಒಬ್ರೊಬ್ರು ದೇಹ ಪ್ರಕೃತಿ ಒಂದೊಂದು ಥರ ಅಂತ ನಾವೆಲ್ಲ ತಿಳ್ಕೊಳಕ್ಕೆ ಹೋಗಲ್ಲ. ಅವರಿಗೆ ಏನೋ ಒಂಥರ ಆಗ್ತಿರುತ್ತೆ. ಅದೆಲ್ಲ ಮುಜುಗರಗಳೆಲ್ಲ ಹೋಗಿ ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಬೆವರು ಹೋಗೋದು ಒಳ್ಳೆಯದು. ಅತಿಯಾಗಿ ಬೆವರು ಹೋದಾಗ ಸುಸ್ತಾಗೋದು, ಆಮೇಲೆ ದೇಹದಲ್ಲೇ ಕೆಲವು ಎಲ್ಲ ನಷ್ಟ ಆಗುತ್ತೆ. ಕೆಲವು ನಮಗೆ ಏನು ಧಾತುಗಳು ಅಂತೆಲ್ಲ ಹೇಳ್ತಾರೆ ನೋಡಿ, ಅದೆಲ್ಲ ನಷ್ಟ ಆಗಕ್ಕೆ ಬಿಡಬಾರ್ದು ಅನ್ನೆಸೆಸರಿ. ಅದು ಬೆವರು ತುಂಬ ಚೆನ್ನಾಗೇ ಕಂಟ್ರೋಲಿಗೆ ಬರುತ್ತೆ. ಅದು ಅನ್ನೆಸೆಸರಿ ಬೆವರು, ಸ್ವಲ್ಪ ಬೆವರೋದು ಕಾಮನ್, ಎಲ್ಲರಿಗೂ ಅದು ಬೆವರುತ್ತೆ. ಹಾಗೆ ಇದು ಏನು ಕೆಲವರಿಗೆ ಮೂಗಲ್ಲೇ ರಕ್ತ ಒಸರುತ್ತಾ ಇರುತ್ತೆ. ಒಸರೋದಂದರೆ ಏನಿಲ್ಲ, ಸುಮ್ಮನೆ ಚೆನ್ನಾಗೇ ಇರ್ತಾರೆ, ಇವತ್ತು ನಾಳೆ ನಾಡದು ನೋಡೋಷ್ಟೊತ್ತಿಗೆ ಮೂಗು ಹತ್ರ ಒಂದು ಗಾಯ ಆಗಿಬಿಡೋದು, ಮೂಗಲ್ಲಿ ರಕ್ತ ಬರೋದು, ಅದು ಅತಿಯಾದ ಉಷ್ಣಕ್ಕೆ ಹಂಗಾಗೋದು. ಆಮೇಲೆ ಅವರಿಗೆ ಇನ್ನೇನಾಗುತ್ತೆ ನಿಮಗೆ ಅಂದರೆ ಕೈಕಾಲು ಜೋಮ್ ಹಿಡ್ದಂಗೆ ಆಗುತ್ತಂತೆ. ಆಮೇಲೆ ಮೈಕೈಯೆಲ್ಲ ಉರಿ ಆದಂಗೆ ಆಗೋದು. ಈ ಥರ ಎಲ್ಲ ಅವರಿಗೆ ಕೈಕಾಲು ಪಾದ ನಮಗೆ ತುಂಬ ಉರಿಯುತ್ತೆ. ಮಲಗಿದಾಗಂತೂ ಭಾರಿ ಹಿಂಸೆ ಆಗುತ್ತೆ, ಬಗ ಅಂತಿರುತ್ತೆ ಅಂತೆಲ್ಲ ಹೇಳ್ತಾರೆ ಅಂಥವರಿಗೆ. ಆಮೇಲೆ ಕೆಲವರಿಗೆ ಏಕದಮ್ ಕಣ್ಣು ಕೆಂಪಾಗ್ಬಿಡುತ್ತೆ, ಯಾವುದೋ ಒಂದು ಕಣ್ಣು ಕೆಂಪಾಗ್ಬಿಡೋದು. ಹೀಗೆಲ್ಲ ಆಗೋದಕ್ಕೆ ಇದು ಒಳ್ಳೆ ನಿಜವಾಗ್ಲೂ ತುಂಬ ಅತ್ಯುತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ನಾನು ಜಾಸ್ತಿ ಔಷಧ ಅಂತ ಬಳಸಲ್ಲ. ಹಾಗಾಗಿ ಇದು ಕುದಿಸಿ ಆ ಥರ ಟೀ ಥರ ಮಾಡಿ ಸೋಸಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಬೆಲ್ಲ ಹಾಕಿ ಕುಡಿಯೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಆದಷ್ಟು ಇದನ್ನು ಮಳೆಗಾಲದಲ್ಲಿ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಕೆಲವ್ರಿಗೆ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಅವರಿಗೆ ಎಂಥದ್ದು ಉಷ್ಣ ಇದ್ದೇ ಇರುತ್ತೆ. ಈ ಶೀತ ಮೈಯಿರೋರು, ಥಂಡಿ ಅಂದರೆ ಕೆಲವರಿಗೆ ಯಾವಾಗಲೂ ಶೀತ ಆಗ್ತಾ ಇರೋದು, ಆಮೇಲೆ ಕಿವಿ ಸೋರ್ತಿರೋದು, ಆಮೇಲೆ ಗಂಟ್ಲು ಹಿಡ್ಕೊತಾ ಇರೋದು, ಮೈ ಏಕದಮ್ ತಣ್ಣಗಾಗೋದು, ರಕ್ತಹೀನತೆ ಇರೋದು, ಹೀಗೆಲ್ಲ ಆದವರು ಇದನ್ನು ಸ್ವಲ್ಪ ಯೋಚನೆ ಮಾಡಿ ತಗೋಬೇಕು. ಯಾಕಂದರೆ ತುಂಬ ಥಂಡಿ ಇದು ಅಂಥವರಿಗೆ ಜಾಸ್ತಿ ಥಂಡಿ ಎಳೆದ್ಬಿಡೋದ್ರಿಂದ ಇದು ನಾನು ಅವರಿಗೆಲ್ಲ ಸಜೆಸ್ಟ್ ಮಾಡಲ್ಲ. ತುಂಬ ಸ್ವೆಟ್ಟಿಂಗ್ ಆದವರು ಆ ಥರ ವಾರದಲ್ಲಿ 2 ದಿನ 3 ದಿನ ಮಧ್ಯಾಹ್ನದ ಹೊತ್ತು ಅಥವಾ ಬೆಳಗಿನ ಹೊತ್ತು ತೊಗೋಬೋದು, ರಾತ್ರಿ ಮಲಗ್ತಾ ತಗೊಳ್ಳೋದು ಬೇಡ ಅಂತ ಹೇಳಿ. ಆಮೇಲೆ ಬರೀ ಇಷ್ಟೇ ಇಲ್ಲ, ಇದು ಇಂಟರ್ನಲ್ ಎಕ್ಸ್ಟರ್ನಲ್ ಎಲ್ಲ ಇದೆ. ನಮ್ಮ ದೇಹಕ್ಕೆ ಒಳಗಡೆ ಆಗೋದಲ್ಲದೆ ಹಿಂದೆ ಎಲ್ಲ ಇದನ್ನು ಸುಗಂಧ ದ್ರವ್ಯ ಎಲ್ಲ ಮಾಡೋದಕ್ಕೆ ಬಳಸ್ತಾರೆ. ಅಂದರೆ ಇದಷ್ಟು ಫ್ರಾಗ್ರೆನ್ಸು. ನಾನಿವಾಗ ಈ ವಿಡಿಯೋ ಮಾಡಬೇಕಾದ್ರೆ ಅಂತೂ ಒಂಥರ ಹಿತವಾದ ಒಂದು ಅಂದರೆ ವಾತಾವರಣ, ಈ ಇಡೀ ನಮ್ಮ ಮನೆ ಫುಲ್ ಗಮ್ ಅಂತ ಇರುತ್ತೆ. ಅಷ್ಟು ಇದರಲ್ಲೇ ಸುಗಂಧ ದ್ರವ್ಯ ಮಾಡೋಕ್ಕೆ ಇದನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಆಯಿಲ್ ತೆಗಿತಾರೆ, ಡೈರೆಕ್ಟ್ ಏನೋ ಮಾಡ್ತಾರೆ, ಪ್ರೋಸೆಸ್ ಎಲ್ಲ ಗೊತ್ತಿಲ್ಲ ನಮಗೆ. ಅಂದರೆ ಅದೇ ಇದಕ್ಕೆಲ್ಲ ಈ ಸುಗಂಧ ದ್ರವ್ಯಕ್ಕೆ ಇದನ್ನು ಬಳಸ್ತಾರೆ ಅನ್ನೋದು ಗೊತ್ತು. ಯಾಕಂದರೆ ಇದು ಮಾರ್ಕೆಟಿಂಗು ಎಕ್ಸ್ಪೋರ್ಟ್ ಎಲ್ಲ ತುಂಬ ಆಗುತ್ತೆ ಇದು. ಆಮೇಲೆ ರೇಟ್ ಅಂತೂ ಏನು ಜಾಸ್ತಿ ಇಲ್ಲ. ಇದು ಸಾಮಾನ್ಯವಾಗಿ ಈ ತೋಟದ ಬದಗಳಲ್ಲೆಲ್ಲ ಈ ಸುತ್ತಲೂ ಬೆಳೀತಾರದು, ಅಷ್ಟು ಸುಲಭಕ್ಕೆ ಮುರಿದೋಗೋದು ಎಲ್ಲ ಆಗಲ್ಲ. ನೀರು ಹಿಂಗಿಸುತ್ತೆ ಅಂತ, ಇದು ಸುಮಾರು 9 ಅಡಿ ಆಳ ಹೋಗುತ್ತೆ ಅಂತಾರೆ. ಆಮೇಲೆ ಮಣ್ಣಿನ ಸವಕಳಿ ತಪ್ಪಿಸೋದ್ರಿಂದ ತುಂಬ ನಮ್ಮ ಸ್ವಲ್ಪ ಉಷ್ಣ ಪ್ರದೇಶದಲ್ಲೇ ಹಾಕ್ತಾರೆ ಇದು. ಈಗ ಹಾಗಂತ ಹಿಮಾಲಯ ಅಲ್ಲೆಲ್ಲ ಹಿಮ ಇರೋ ಕಡೆ ಅಂಥ ಕಡೆ ಎಲ್ಲ ಬೆಳೆಯಲ್ಲ, ರೇರದು. ಈ ನಮ್ಮ ಮಲೆನಾಡು ಬಯಲುಸೀಮೆ ಎಲ್ಲ ಕಡೆ ಬೆಳೆಯುತ್ತೆ. ಹಾಗಾಗಿ ಸುತ್ತಲೂ ಅವರು ಇದನ್ನು ಒಂದು ಕಮರ್ಷಿಯಲ್ ಕ್ರಾಪ್ ಆಗುತ್ತೆ. ಮತ್ತು ಮಣ್ಣಿನ ಸವಕಳಿ ತಪ್ಪಿಸೋದಲ್ಲದೆ ಅದಿರೋ ಜಾಗದಲ್ಲೇ ಯಾವಾಗಲೂ ಫಲವತ್ತಾದ ಮಣ್ಣು ಆಗ್ತಾ ಇರುತ್ತೆ. ನೀರನ್ನು ಎಂಥದ್ದು ಅಂತರ್ಜಲ, ಅದನ್ನೆಲ್ಲ ಇದು ಅಂತರ್ಜಲನ ಮಾಡುತ್ತೆ ಅಂತ ಹೇಳಿ. ಆಮೇಲೆ ಹಿಂದೆ ಎಲ್ಲ, ಇವಾಗ ನಾನಾ ಥರ ಅಕ್ವಾಗಾರ್ಡ್ ಎಲ್ಲ ಬಂದಿದೆ. ಮುಂಚೆ ನಾವೇ ಇವಾಗ 2-3 ಯುಗದಲ್ಲಿದ್ದಂಗೆ ನಾವು ಶುರುನಲ್ಲೇ ನಾವೆಲ್ಲ ಸಣ್ಣ ಮಕ್ಕಳಿರ್ತಾ ಮಡಿಕೆ ಒಳಗೆ ನೀರು ತುಂಬಿಡೋರು.
ಆವಾಗ ಇದನ್ನು ಹಾಕೋರು ಒಂದಿಷ್ಟು. ನಮ್ಮಮ್ಮ ಅವರೆಲ್ಲ ಈ ಕಡೆ ಮಲೆನಾಡವ್ರವರು ಬಟ್ಟೆ ಒಳಗೆಲ್ಲ ಇಡೋರು. ಬಟ್ಟೆಲೆಲ್ಲ ಹುಳ ಹಿಡಿಯಲ್ಲ ಅಂತ. ಆಮೇಲೆ ಪುಸ್ತಕ ನಮಗೆಲ್ಲ ಒಂದು ಚೂರು ಕಟ್ ಮಾಡಿ ಕೊಡೋರು ಅವರು, ಆ ಕಡೆ ಶೃಂಗೇರಿ ಕಡೆಯಿಂದೆಲ್ಲ ತರೋರು. ಪುಸ್ತಕದಲ್ಲಿ ಇಟ್ಕೊಂಡ್ರೆ ಅದರಲ್ಲಿ ಒಂಥರ ಬಿಳಿ ಹುಳ ಪುಸ್ತಕ ತಿನ್ನುತ್ತೆ ಅಂತ ಹೇಳಿ. ಅಯ್ಯೋ, ಪುಸ್ತಕ ತಿನ್ನೋದು ಹಳೆ ಕಾಲದ ಪುಸ್ತಕ ತಿನ್ನೋದು ನಮ್ಮದೆಲ್ಲ ತಿನ್ನಲ್ಲ ಅಂತ ಅಂತಿರ್ತಿದ್ವಿ. ನಮ್ಗೆ ಅವೆಲ್ಲ ಕೊಟ್ಟರೆ ಹುಲ್ಲು ಥರ, ಅದೆಲ್ಲ ಕಸ ಅಂತ. ಆಮೇಲೆ ನಮ್ಮಮ್ಮ ಏನು ಮಾಡೋರು, ನಮ್ಮಲ್ಲಿ ಸ್ವಲ್ಪ ರಾಮಾಯಣ ಮಹಾಭಾರತ ಮತ್ತು ಇದೆಲ್ಲ ಅವ್ರದ್ದೆಲ್ಲ ಒಂದು ಧಾರ್ಮಿಕವಾದ ಪುಸ್ತಕಗಳಲ್ಲೆಲ್ಲ ಇಡೋರು. ಅವಾಗ ನಾವೆಲ್ಲ ನವಿಲ್ಗರೆ ಇಟ್ಕೊಳ್ತಿರ್ತಿದ್ವಿ, ಅವರು ಅದರಲ್ಲೆಲ್ಲ ಪುಸ್ತಕದಲ್ಲಿ ಇಡೋರು. ಅದು ಬಿಳಿ, ಇದೊಂಥರ ಬಿಳಿ ಹುಳ, ಅದು ಜಿರಳೆನೋ ಅಲ್ಲ ಏನೋ, ಅದೊಂಥರ ಇರುತ್ತೆ ಸ್ಮೂತ್ ಹುಳ, ಅದೆಲ್ಲ ಬರಲ್ಲ ಅಂತ. ಆಮೇಲೆ ರೇಷ್ಮೆ ಬಟ್ಟೆಗಳಲ್ಲೇ ಎಲ್ಲ ವಸ್ತ್ರದಲ್ಲೆಲ್ಲ ಇಡೋದೆಲ್ಲ ಇತ್ತು. ಹಾಗೆ ದೊಡ್ಡ ಮಡಿಕೆಲೆ, ಅಯ್ಯೋ ಅವಾಗ ಇವಾಗಿನ ಹಾಗೆ 1 ಕ್ಯಾನ್ ನೀರು ಇದು ಯಾವ ಮೂಲೆಗೂ ಸಲ್ಲಲ್ಲ. ದೊಡ್ಡ 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 ಮಡಿಕೆಲೆ, ಥರ ಹೂಜಿ ಥರದ್ದು ದೊಡ್ಡ ದೊಡ್ಡ ಮಡಿಕೆಲೆ ನೀರು ತುಂಬಿಡ್ಬೇಕಾರೆ ಇದನ್ನು ಏನು ಮಾಡೋರು, ಡೈರೆಕ್ಟ್ ಹಾಕ್ತಿರಲ್ಲ, ಕಸ ಆಗುತ್ತೆ ಅಂತ ಒಂದು ಬಟ್ಟೆ ಒಳಗೆ ಹೀಗೆ ಗಂಟು ಥರ ಕಟ್ಟಿ ಈ ಕಡೆ ಇಳಿಬಿಟ್ಬಿಡೋರು. ಅದು ಏನು ಘಮ 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 ಅನ್ನೋದು ಅಂದರೆ ಒಂಥರ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರಲ್ಲ ಆ ಥರದಲ್ಲೇ. ಆಮೇಲೆ ಅದು ಏನಂದರೆ ನೀರು ಶುದ್ಧೀಕರಿಸುತ್ತೆ ಅಂತ, ಅದರಲ್ಲಿರೋ ಕಲ್ಮಶಗಳನ್ನೆಲ್ಲ ಶುದ್ಧೀಕರಿಸುತ್ತೆ ಅಂತ ಹೇಳಿ. ನಾನು ಇಷ್ಟೇ ಅಲ್ಲದೆ, ನಾನು ದಿನ ಈಗ ಮಳೆಗಾಲ ಶುರು ಆಯಿತು, ಚಳಿಗಾಲ ಅಂದರೆ ನಾನು ಕಷಾಯದ ಪುಡಿ ತಯಾರು ಮಾಡ್ತೀನಿ. ಏನು ಕೊತ್ತಂಬರಿ, ಜೀರಿಗೆ, ಅದೇ ಧನಿಯಾ ಜೀರಿಗೆ ಜೊತೆಗೆ ಬಜೆ, ಜಾಯಿಕಾಯಿ, ಜೇಷ್ಮ, ಅಜ್ವಾನ, ಓವಿನ ಕಾಳು, ಕಾಳುಮೆಣಸು, ಒಣಶುಂಠಿ, ಸುಗಂಧಿನಿ ಬೇರು, ಲಾವಂಚ ಮತ್ತು ಹಿಪ್ಪಲಿ, ಹೀಗೆ ಅಶ್ವಗಂಧ, ಶತಾವರಿ, ಈ ಥರ ಎಲ್ಲ ಒಂದು 20-21 ಥರ ಹಾಕಿ ಕಷಾಯ ತಯಾರು ಮಾಡ್ಬೇಕಾದ್ರೆ ನಾನು ಇದನ್ನು ತಪ್ಪಿಸ್ದೇ ಹಾಕ್ತೀನಿ. ಇವಾಗ ನನಗಾಗಲೇ ಸ್ಟಾಕು ಕಷಾಯಕ್ಕೆ ಅಂತಲೇ ಇದು. ಮಳೆಗಾಲ ಶುರು ಆಯ್ತು ಅಂದರೆ ಕಷಾಯ ಬೇಕೇ ಬೇಕು. ಆಮೇಲೆ ನೀರಿಗೆ ಇನ್ನೇನೀಗೆಲ್ಲ ಅಕ್ವಾಗಾರ್ಡ್, ಒಳ್ಳೊಳ್ಳೆ ಅಕ್ವಾಗಾರ್ಡ್ ಬಂದಿದೆ, ಹಾಗಾಗಿ ನೀರಿಗೆ ಹಾಕೋಂಥದ್ದೆಲ್ಲ ಏನಿಲ್ಲ. ಕಷಾಯಕ್ಕಂತೂ ತುಂಬ ಒಳ್ಳೆಯದು. ಇದು ದೇಹದ ಒಂದು ಉಷ್ಣತೆಯೂ ಸಮಶೀತೋಷ್ಣವಾಗಿ, ಅಂದರೆ ಶೀತ ಉಷ್ಣ ಎರಡೂ ಸಮವಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸಮಶೀತೋಷ್ಣ ಇದ್ದಾಗ ನಮಗೆ ನಮ್ಮ ಬಾಡಿ ವಾರ್ಮಪ್ ಆಗೂ ಇರಬೇಕು, ತಂಪಾಗೂ ಇರಬೇಕು, ಆವಾಗ ನಮಗೆ ಒಂದಿಷ್ಟು ಆರೋಗ್ಯ ಲಭಿಸುತ್ತೆ ಅಂತ ಹೇಳಿ. ಹೀಗೆ ನಂಗೆ ಗೊತ್ತಿರುವಂಥದ್ದು ನಾನು ವಿಚಾರಗಳನ್ನು ಹೇಳಿದ್ದೀನಿ. ಮತ್ತು ಏನಂತ ಹೇಳಿದ್ರೆ, ಇದನ್ನು ಕೆಲವರು ಪುಡಿ ಮಾಡಿಬಿಟ್ಟು ಅದಕ್ಕೆ ಹಾಲಿಗೆ ಹೇಳ್ತಾರೆ, ನಮಗೆ ಬಂದು ನೀವು ಕಷಾಯ ಅಂತಿರಲ್ಲ, ನಾವು ಇದನ್ನೇ ಸಪ್ರೇಟ್ ಪುಡಿ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಇಷ್ಟು ತೊಗೊಂಡೋಗಿ ಏನು ಮಾಡ್ತೀರಾ ನೀವು ಅಂದರೆ, ಇಲ್ಲ ಇದನ್ನು ಚೆನ್ನಾಗೆ ಇನ್ನೊಂಚೂರು ಒಣಗಿಸ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ನಾವು ಒಂಚೂರು ಹಾಲಿಗೆ ಹಾಕ್ಕೊಂಡು ಕುಡಿತೀವಿ. ಪುಡಿನ ಹಾಲಿಗೆ ಹಾಕ್ಕೊಂಡು ಒಂಚೂರು ಸಕ್ಕರೆನೋ ಮತ್ತು ಈ ಬೆಲ್ಲನೋ, ಆರ್ಗ್ಯಾನಿಕ್ ಬೆಲ್ಲ ಇದು ಹಾಕ್ಕೊಂಡು ಸೋಸ್ಕೊಂಡು ಕುಡಿತೀವಿ. ಥರ ಆಹ್ಲಾದ ಅನಿಸುತ್ತೆ, ಒಳ್ಳೆಯದಾಗುತ್ತೆ ನಮಗೆ. ಇದು ನಮಗೆ ಸ್ವಲ್ಪ ಉಷ್ಣ ಎಲ್ಲ, ಈ ಉರಿ ಮೂತ್ರ ಇಂಥವ್ರು ಇರುತ್ತಲ್ಲ ಅವರೆಲ್ಲ ಹಾಗೆ ಮಾಡ್ತಾರೆ. ಇದು ಏನಿಲ್ಲ, ಬಳಸ್ತಾ ಇದ್ರದ್ದು ಗೊತ್ತಾಗ್ಬಿಡುತ್ತೆ. ಯಾವುದೇ ಆಹಾರ ದೇಹಕ್ಕೆ ತಗೊಂಡ ತಕ್ಷಣ ಅದೇನು ಒಳಗಡೆ ಏನು ಕೆಲಸ ಮಾಡುತ್ತೆ ಅನ್ನೋದು 1-2 ಗಂಟೆ ಒಳಗೆ ಗೊತ್ತಾಗುತ್ತೆ, ಒಂದು ದಿನದಲ್ಲೂ ಗೊತ್ತಾಗುತ್ತೆ. ಹಾಗಾಗಿ ಅದರಿಂದ ಅವರಿಗೆ ಒಳ್ಳೆಯದಾಗ್ತಿದೆ ಅಂತ ಹೇಳಿದ್ರೆ ಅವರೇನು ಮಾಡ್ತಾರೆ, ಅದನ್ನು ಬಳಸ್ತಾರೆ, ಯಾರೂ ಬಿಡೋದಿಲ್ಲ. ದೇಹದ ಉಷ್ಣಾಂಶ ಒಂದು ನಾರ್ಮಲ್ ಆಗಿರುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಇದನ್ನು ಏನಂತ ಇದ್ರ ಬಗ್ಗೆ ನನಗೇನು ಮಾಹಿತಿ ಇದೆ ಅದನ್ನು ಹೇಳಿದ್ದೀನಿ. ಆದರೆ ಹಾಗಂತ ಸ್ವಲ್ಪ ಥಂಡಿ ಶರೀರ ಇರೋರು ಸ್ವಲ್ಪ ನೋಡಿಕೊಂಡು ಹೀಗೆ ಒಂಚೂರು ಹಾಲಿಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ರೆಗ್ಯುಲರ್ ತೊಗೊಬೇಡಿ. ನಾವು ಇದನ್ನು ತಗೊಳ್ಳೋಣ, ನಮ್ಗೆ ಯಾವುದೋ ಕಾರಣಕ್ಕೆ ಒಂದು ಸ್ವಲ್ಪ ಥಂಡಿ ಆದರೂ ಸ್ವಲ್ಪ ಉಷ್ಣನೂ ಇದೆ, ನಮ್ಗೆ ಸ್ವಲ್ಪ ಮೈ ಬೆವರುತ್ತೆ, ಹೀಗೆಲ್ಲ ಅಂದ್ಕೊಳ್ಳೋರು ಇದನ್ನು ವಾರದಲ್ಲಿ 1-2 ಸಲ ತಗೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ. ಪ್ರಿಯ ಸ್ನೇಹಿತರೆ, ನನ್ನ ಈ ವಿಡಿಯೋಕ್ಕೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಂತ ತೋರಿಸಿ. ಎಲ್ಲಕ್ಕಿಂತ ನನಗೆ ಇದೆಲ್ಲ ಇದು ನೋಡಿದಾಗ ನನಗೆ ಏನನ್ಸುತ್ತೆ, ಒಂಥರ ಗೀಜಗನ ಗೂಡು, ಗೀಜಗ ಅಂತ ಒಂದು ಹಕ್ಕಿ ಎಷ್ಟು ಚೆನ್ನಾಗಿ ನಾರೊಳಗೆ ಗೂಡು ಕಟ್ಟುತ್ತೆ. ನಾನು ಅಂದ್ಕೊಳ್ಳೋದು, ಈ ನಾರೆಲ್ಲ ಎಲ್ಲೆಲ್ಲಿಂದ ತೊಗೊಂಡೋಗಿ ಕಟ್ಟುತ್ತೋ ಏನೋದು, ಅದು ಈ ಗೂಡು ನೋಡ್ದಂಗೆ ಆಗುತ್ತೆ, ಒಂಥರ ನೆಸ್ಟ್ ಹೀಗೆ ಇದ್ರ ಮಧ್ಯ ಆ ಪಕ್ಷಿಗಳೆಲ್ಲ ಮೊಟ್ಟೆ ಇಟ್ಬಿಟ್ಟು ಗೂಡು ಮಾಡಿಕೊಂಡು ಅಂತ. ಆಮೇಲೆ ಇದನ್ನು ಹೇಳ್ತಾ ನನಗೆ ಇನ್ನೊಂದು ಜ್ಞಾಪಕ ಬಂತು. ಏನಂದರೆ, ಇದರೊಳಗೆ ಬೀಸಣಿಗೆ ಮತ್ತು ಟೋಪಿ ಎಲ್ಲ ಮಾಡ್ತಾರೆ ನೋಡಿ,
ಮಂಗಳೂರು ಸೈಡಂತೂ ಇದೆಲ್ಲ ಕಡೆ ಮಾರಾಟ. ನಮ್ಮನೇಲೆ ಬೀಸಣಿಗೆ ಇದೆ ಈಗಲೂ. ಅದು ಎಷ್ಟು ವರ್ಷ ಆಗಿದೆಯೋ, 10 ವರ್ಷ ಆಗಿದೆಯೋ, 15 ವರ್ಷ ಆಗಿದೆಯೋ, ಕವರಲ್ಲಿ ಹಾಕಿಟ್ಟಿರ್ತೀನಿ. ಸೆಕೆಗಾಲದಲ್ಲೇ ಅದನ್ನು ಚೆನ್ನಾಗೆ ಸ್ವಲ್ಪ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿ ಬೀಸ್ಕೊಂಡ್ರೆ ಇವತ್ತಿಗೂ ಅದ್ರದ್ದು ಗಮ್ ಅಂತ ಸುವಾಸನೆ ಹಾಗೆ ಬರುತ್ತೆ. ಅದೊಂಥರ ಹಿತ ಅನಿಸುತ್ತೆ. ಜಾಸ್ತಿ ಹಾಳು ಮಾಡಬಾರ್ದು, ಒಂಥರ ಇಟ್ಕೋಬೇಕದು ಅಂತ ಭಾರಿ ಸೆಕೆ ಆದಾಗ ಮಾಡಿಕೊಂಡು ಯಾರ ಕೈಗೂ ಕೊಡಲ್ಲ, ಮತ್ತೆ ಒಂದು ಕವರಿಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಅದು ಆ ಥರ ಟೋಪಿ ಮತ್ತು ಬೀಸಣಿಗೆ ಮಾಡ್ತಾರೆ. ಆಮೇಲೆ ಸ್ನಾನಕ್ಕೆ ಮೈಗೆ ಉಜ್ಕೊಳ್ಳೋರು ತುಂಬ ಯಥೇಚ್ಛ ಇರೋರು, ಇದು ಇರಲೇಬೇಕು ಅಂತಿಲ್ಲ. ಒಂದು 50 ರೂಪಾಯಿ 20 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಇದ್ರದ್ದು ಬ್ರಷ್ ಕೂಡ ಇರುತ್ತೆ, ಮೈ ಉಜ್ಕೊಳ್ಳೋ ಬ್ರಷ್ ಸ್ನಾನಕ್ಕೆ, ಅದು ಸಿಗುತ್ತೆ. ನೋಡಿ ನಿಮಗೆ ಇದೆಲ್ಲ ಇಷ್ಟ ಆದರೆ. ಆಮೇಲೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಇದೇನು ಅಪರೂಪಕ್ಕೆ ಸಿಗೋದು ಅಂತ ಇಲ್ಲ, ಸಿಗುತ್ತೆ. ಸ್ವಲ್ಪ ಒಂದು ರೌಂಡ್ ಹೊಡ್ಕೊಂಬಂದರೆ ಎಲ್ಲ ಊರಲ್ಲೂ ಇರುತ್ತೆ. ಇಷ್ಟು ಹೇಳಿ ಪ್ರಿಯ ವೀಕ್ಷಕರೇ, ನನ್ನ ಈ ವಿಡಿಯೋ ಮುಗಿಸ್ತೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಆಗ್ರೋ ಪ್ರಾಡಕ್ಟಿಂದೆ ನನ್ನ ತುಂಬ ಮಾಡೋದಿದೆ. ನೆಕ್ಸ್ಟು ಅಂಟ್ವಾಳದ ಮತ್ತು ಇದು ಎಂಥದ್ದು ಗಣಪೆಕಾಯಿ ನನಗೆ ರಾಶಿ ಇದೆ. ಅದನ್ನು ನೋಡಿ ಯಾವಾಗ ಮಾಡ್ತೀನಿ ಅಂತ ಅನ್ನಿಸ್ತಿದೆ. ಸ್ವಲ್ಪ ಬೇರೆ ಬೇರೆ ಕೆಲಸ ಇರೋದ್ರಿಂದ ಹೀಗೆ ಮಧ್ಯದಲ್ಲೇ ಮಾಡ್ತಿದ್ದೀನಿ. ಹಾಗೆ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ. ನಂದೀಗ ಸುಮಾರು 2-3 ಲಕ್ಷ ವ್ಯೂಸ್ ಆಯಿತು. ಈಗ ಒಂಥರ ಫಾಸ್ಟ್ ಹೋಗ್ತಿದೆ. ಸಬ್ಸ್ಕ್ರೈಬರ್ ಅಂತೂ ದಿನ ಇದ್ದೇ ಇರುತ್ತೆ. ನಾನು ಕೇಳಲ್ಲ, ಆದರೂ ಕೂಡ ನನಗೆ ಮಾಡ್ತಾರೆ, ಖುಷಿಯಾಗುತ್ತೆ. ಜಾಸ್ತಿ ಜನಕ್ಕೆ ತಲುಪ್ತಿದೆ ಇದು, ಇನ್ನೂ ಇಷ್ಟು ಮಾಡೋಣ ಅಂತ. ಥ್ಯಾಂಕ್ ಯು ವೀಕ್ಷಕರೇ. ಮತ್ತೊಮ್ಮೆ ನಿಮಗೆ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ.